ನಮಸ್ಕಾರ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಇಂದು 2026ರ ಶ್ರೀ ಪರಾಭವ ನಾಮ ಸಂವತ್ಸರದ ಹೊಸ್ತಿಲಲ್ಲಿದ್ದೇವೆ. ಈ ಪ್ರತಿ ಯುಗಾದಿಯಂತೆ ಈ ವರ್ಷವೂ ಕೂಡ ನಮ್ಮ ಬದುಕಿನ ಮೇಲೆ ಈ ಪ್ರಭಾವ ಬೀರುವ 9 ಜನ ಗ್ರಹ ಅಧಿಕಾರಿಗಳು ಅಂದ್ರೆ ನವನಾಯಕರ ಮಂತ್ರಿಮಂಡಲ ಈಗಾಗಲೇ ಅಸ್ತಿತ್ವಕ್ಕೆ ಬಂದಿದೆ. ಈ ವರ್ಷದ ವಿಶೇಷ ಅಂದ್ರೆ ರಾಜನ ಸ್ಥಾನದಲ್ಲಿ ಗುರು ಬೃಹಸ್ಪತಿ ಇದ್ರೆ, ಈ ಮಂತ್ರಿ ಸ್ಥಾನದಲ್ಲಿ ಬುದ್ಧಿಕಾರಕನಾದಂತಹ ಬುಧನಿದ್ದಾನೆ. ಈ ಗುರು ಬುಧ ಸಮಾಗಮದ ಈ ವರ್ಷ ಹೇಗಿರಲಿದೆ, ದೇಶದ ಆರ್ಥಿಕತೆ, ಮಳೆ ಬೆಳೆ ಮತ್ತೆ ಜನಜೀವನದ ಮೇಲೆ ಈ 9 ನಾಯಕರು ಯಾವ ರೀತಿ ಪ್ರಭಾವ ಬೀರಲಿದ್ದಾರೆ ಎಂಬುದನ್ನ ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅಂದ್ರೆ ಪರಾಭವ ನಾಮ ಸಂವತ್ಸರ, ಇದರ ಅರ್ಥ ಏನಪ್ಪಾ ಅಂದ್ರೆ ಈ ವರ್ಷ ಕೆಟ್ಟ ಶಕ್ತಿಗಳ ನಾಶ ಮತ್ತೆ ಶತ್ರುಗಳ ಸೋಲು. ಈ ಪರಾಭವ ಅಂದ್ರೆ ಈ ಸಂವತ್ಸರದ ಹೆಸರೇ ಸೂಚಿಸುವಂತೆ ಶತ್ರುಗಳು ಪರಾಭವವನ್ನು ಹೊಂದುವಂತಹ ಸೂಚನೆ ಇದೆ. ಅದೇ ರೀತಿ ಈ ವರ್ಷ ಧನಾತ್ಮಕ ಬದಲಾವಣೆಯ ಆರಂಭ ಆಗುತ್ತೆ. ಅಂದ್ರೆ ಯುಗಾದಿ ಹಬ್ಬದಿಂದ ಧನಾತ್ಮಕ ಬದಲಾವಣೆ ಆಗುವಂತಹ ಸೂಚನೆ ಕಾಣ್ತಾ ಇದೆ. ಅಂದ್ರೆ ಈ ವರ್ಷ ಗುರು ಬುಧ ಸಮಾಗಮ. ಈ ವರ್ಷದ ವಿಶೇಷ ಅಂದ್ರೆ ಗುರು ಬುಧ ಸಮಾಗಮ. ರಾಜನ ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿ ಇದ್ರೆ, ಮಂತ್ರಿಯ ಸ್ಥಾನದಲ್ಲಿ ಬುದ್ಧಿಕಾರಕ ಬುಧನಿದ್ದಾನೆ. ಈ ಸಂವತ್ಸರದ ಅಂದ್ರೆ ಪರಾಭವ ಸಂವತ್ಸರದ ಪ್ರಮುಖ ಫಲಿತಾಂಶಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯವಾಗಿ ಭ್ರಷ್ಟಾಚಾರ ನಿಯಂತ್ರಣ. ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಮೊದಲಿಗೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತಹ ಕೆಲಸ ಆಗುತ್ತೆ. ಅದೇ ರೀತಿ ಯುವಕರಿಗೆ ಹೊಸ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಅಂದ್ರೆ ಈ ವರ್ಷ ಯಾರು ನಿರುದ್ಯೋಗ ಹೊಂದಿದಂತಹ ಯುವಕರಿದ್ದಾರೆ, ಯುವಕ ಯುವತಿಯರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗುವಂತಹ ಸೂಚನೆ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಮಹಿಳಾ ವಿದ್ಯಾರ್ಥಿನಿಯರು ಅಂದ್ರೆ ಮಹಿಳೆಯರಿಗೆ ಅತ್ಯಂತ ಶುಭಕರವಾದಂತಹ ವರ್ಷ ಈ ಪರಾಭವ ನಾಮ ಸಂವತ್ಸರ ಆಗಿದೆ. ಮತ್ತೆ ಕಲಾಕ್ಷೇತ್ರ ಕಲಾವಿದರಿಗೆ ಅನುಕೂಲವಾಗುವಂತಹ ಸಮಯ ಇದೆ ಈ ಸಂವತ್ಸರದಲ್ಲಿ. ಒಟ್ಟಿನಲ್ಲಿ ಹೇಳುವುದಾದ್ರೆ ಈ ವರ್ಷ ಅಂದ್ರೆ ಪರಾಭವ ನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ, ಮಹಿಳಾ ವಿದ್ಯಾರ್ಥಿನಿಯರಿಗೆ ಹಾಗೇನೆ ಕಲಾವಿದರಿಗೆ ಅತ್ಯಂತ ಹೆಚ್ಚು ಶುಭಕರವಾದಂತಹ ಸಂವತ್ಸರವಾಗಿದೆ. ಈಗ ನಾವು ಗ್ರಹ ಸ್ಥಾನಗಳು ಅಂದ್ರೆ ಈ ವರ್ಷ ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ನಾಯಕತ್ವ ಬಂದಿದೆ ಎಂಬುದನ್ನ ನೋಡೋಣ. ಈ ವರ್ಷ ಅಂದ್ರೆ ಈ ಪರಾಭವ ನಾಮ ಸಂವತ್ಸರದ ನಾಯಕನಾಗಿ ಅಂದ್ರೆ ರಾಜನಾಗಿ ಗುರುಗಳಿದ್ರೆ, ಅಂದ್ರೆ ಬೃಹಸ್ಪತಿ ರಾಜನಾಗಿ ನಾಯಕತ್ವವನ್ನು ವಹಿಸಿಕೊಂಡಿದ್ರೆ, ಈ ಮಂತ್ರಿಯಾಗಿ ಬುದ್ಧಿಕಾರಕ ಬುಧ ಇದ್ದಾನೆ. ಮತ್ತೆ ಸೇನಾಧಿಪತಿಯಾಗಿ ಕುಜ ಅಂದ್ರೆ ಮಂಗಳ ಗ್ರಹ ಸೇನಾಧಿಪತಿಯ ನಾಯಕತ್ವವನ್ನ ವಹಿಸಲಿದ್ದಾನೆ. ಅದೇ ರೀತಿ ಈ ವರ್ಷ ಸಸ್ಯಾಧಿಪತಿಯಾಗಿ ಶುಕ್ರ ಗ್ರಹ ಮತ್ತೆ ಧಾನ್ಯಾಧಿಪತಿಯಾಗಿ ಗುರು. ಈ ಗುರುವಿಗೆ 2 ಸಿಕ್ಕಿದೆ ಈ ವರ್ಷ, ಒಂದು ರಾಜನಾಗಿ ಮತ್ತೆ ಧಾನ್ಯಾಧಿಪತಿಯಾಗಿ ನಮ್ಮ ಬೃಹಸ್ಪತಿ ಗುರುಗಳಿದ್ದಾರೆ. ಅದೇ ರೀತಿ ಆರ್ಗಾಧಿಪತಿ ಕುಜ ಅಂದ್ರೆ ಈ ವರ್ಷ ಕುಜನಿಗೆ 2 ನಾಯಕತ್ವವಾದ ಪದವಿ ಸಿಕ್ಕಿದೆ, ಒಂದು ಸೇನಾಧಿಪತಿಯಾಗಿ ಮತ್ತೆ ಆರ್ಗಾಧಿಪತಿಯಾಗಿ ಕುಜ ಈ ವರ್ಷ ಈ ಸಂವತ್ಸರವನ್ನ ಆಳಲಿದ್ದಾರೆ. ಅದೇ ರೀತಿ ಮುಂದೆ ಮೇಘಾಧಿಪತಿಯಾಗಿ ಚಂದ್ರನಿದ್ರೆ, ರಸಾಧಿಪತಿಯಾಗಿ ಸೂರ್ಯದೇವರಿದ್ದಾರೆ, ಮತ್ತೆ ನೀರಸಾಧಿಪತಿಯಾಗಿ ಶುಕ್ರ ಗ್ರಹ ಇದೆ. ಅಂದ್ರೆ ಶುಕ್ರನಿಗೂ ಕೂಡ 2, ಒಂದು ಸಸ್ಯಾಧಿಪತಿಯಾಗಿ ಮತ್ತೆ ನೀರಸಾಧಿಪತಿಯಾಗಿ ಶುಕ್ರ ಗ್ರಹ ಈ ಸಂವತ್ಸರವನ್ನ ಆಳಲಿದ್ದಾನೆ. ಈಗ ನಾವು ಈ ನವನಾಯಕರ ಫಲವನ್ನು ನೋಡುವುದಾದ್ರೆ, ಮೊದಲಿಗೆ ರಾಜಗುರು ಬೃಹಸ್ಪತಿ ರಾಜನಾಗಿ ಈ ಸಂವತ್ಸರವನ್ನ ಆಳಲಿದ್ದು, ಈ ಫಲ ಅಂದ್ರೆ ಈ ಗುರುವಿನ ಫಲ ಯಾವ ರೀತಿ ಇದೆ ಈ ಸಂವತ್ಸರದಲ್ಲಿ ಅಂದ್ರೆ ರಾಜನಾಗಿ ಬೃಹಸ್ಪತಿ ಯಾವ ರೀತಿ ಕಾರ್ಯಗಳನ್ನ ಈ ಸಂವತ್ಸರದಲ್ಲಿ ನಿರ್ವಹಿಸುತ್ತಾನೆ ಎಂಬುದನ್ನ ನೋಡುವುದಾದ್ರೆ, ಬಹಳ ಮುಖ್ಯವಾಗಿ ಈ ರಾಜ ಗುರುವಾಗಿರೋದ್ರಿಂದ ದೇಶದಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆ ಹೆಚ್ಚಳ ಆಗುತ್ತೆ. ಅಂದ್ರೆ ಜನರಲ್ಲಿ ದೈವಭಕ್ತಿ ಹೆಚ್ಚಾಗುತ್ತೆ. ಅದೇ ರೀತಿ ಪರಸ್ಪರ ಸಹಕಾರದ ಮನೋಭಾವ, ಜನರಲ್ಲಿ ಪರಸ್ಪರ ಸಹಕಾರದ ಮನೋಭಾವ ವೃದ್ಧಿ ಆಗುತ್ತೆ. ಮತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮೂಡುತ್ತದೆ. ಏಕೆಂದ್ರೆ ರಾಜ ಗುರು ಆಗಿರೋದ್ರಿಂದ, ಬೃಹಸ್ಪತಿ ಗುರು ಆಗಿರೋದ್ರಿಂದ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮೂಡುತ್ತೆ. ಅದೇ ರೀತಿ
ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿ. ಏನ್ ಧಾರ್ಮಿಕ ಕೇಂದ್ರಗಳಿದೆ ನಮ್ಮ ದೇಶದಲ್ಲಿ ಅದರ ಅಭಿವೃದ್ಧಿ ಆಗುತ್ತೆ. ಮತ್ತೆ ಮುಖ್ಯವಾಗಿ ದೇವಾಲಯಗಳು, ಮಠಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಈ ವರ್ಷದಲ್ಲಿ ಅಂದ್ರೆ ಈ ಪರಾಭವ ಸಂವತ್ಸರದಲ್ಲಿ ಪ್ರಗತಿಯನ್ನ ಕಾಣುತ್ತವೆ. ಅಂದ್ರೆ ಈ ವರ್ಷ ಈ ಗುರು ಅಂದ್ರೆ ಬೃಹಸ್ಪತಿ ರಾಜನಾಗಿರುವುದರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮೂಡುತ್ತದೆ. ಅಂದ್ರೆ ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲಿ ಈ ನಮ್ಮ ಸಮಾಜ ಮುನ್ನಡೆಯುತ್ತೆ. ಅದೇ ರೀತಿ ದೈವ ಭಕ್ತಿ ವೃದ್ಧಿಯಾಗುತ್ತೆ. ಅಂದ್ರೆ ಜನರಲ್ಲಿ ದೈವ ಭಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಈ ಸಂವತ್ಸರದಲ್ಲಿ ಧಾರ್ಮಿಕ ಕೇಂದ್ರಗಳು, ಮಠಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ. ಆಧ್ಯಾತ್ಮಿಕ ಜಾಗೃತೆ ಜನರಲ್ಲಿ ಹೆಚ್ಚು ಮೂಡುತ್ತದೆ. ಮತ್ತೆ ಪರಸ್ಪರ ಸಹಕಾರ ಅಂದ್ರೆ ಸಮಾಜದಲ್ಲಿ ಪರಸ್ಪರ ಸಹಕಾರದ ಮನೋಭಾವ ಈ ಜನರಲ್ಲಿ ವೃದ್ಧಿಯಾಗುತ್ತೆ. ಮತ್ತೆ ಶಾಂತಿ ಮತ್ತೆ ಸೌಹಾರ್ದತೆಯ ವಾತಾವರಣ ಈ ನಮ್ಮ ದೇಶದಲ್ಲಿ ನೆಲೆಸುತ್ತದೆ. ಅದೇ ರೀತಿ ಈ ವರ್ಷ ಅಂದ್ರೆ ಪರಾಭವ ಸಂವತ್ಸರದಲ್ಲಿ ಬುದ್ಧಿಕಾರಕನಾದ ಬುಧ ಮಂತ್ರಿಯಾಗಿದ್ದಾನೆ. ಇದರ ಫಲವನ್ನ ಅಂದ್ರೆ ಮಂತ್ರಿಯಾಗಿರುವಂತಹ ಬುಧನ ಫಲವನ್ನ ನೋಡುವುದಾದ್ರೆ ಈ ಸಂವತ್ಸರದಲ್ಲಿ ಮೊದಲಿಗೆ ಶುಭಯೋಗ. ಈ ಸಂವತ್ಸರದಲ್ಲಿ ರಾಜ ಗುರುವಾಗಿದ್ದು ಮಂತ್ರಿ ಬುಧನಾಗಿರುವುದರಿಂದ ಅತ್ಯಂತ ಶುಭಯೋಗವಿದೆ. ಅದೇ ರೀತಿ ಬುದ್ಧಿವಂತ ನಿರ್ಧಾರ ಅಂದ್ರೆ ಸರ್ಕಾರದ ನಿರ್ಧಾರಗಳು ಬಹಳ ಬುದ್ಧಿವಂತಿಕೆಯಿಂದ ಕೂಡಿರ್ತವೆ. ಮತ್ತೆ ಶಿಕ್ಷಣ ತಂತ್ರಜ್ಞಾನ, ಭಾರತ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮೈಲಿಗಲ್ಲನ್ನ ಸ್ಥಾಪಿಸಲಿದೆ ಈ ವರ್ಷ. ಕಾರಣ ಬುದ್ಧಿಕಾರಕನಾದ ಬುಧ ಮಂತ್ರಿಯಾಗಿರುವುದರಿಂದ. ಮತ್ತೆ ಸುಗಮ ವ್ಯಾಪಾರ ವಹಿವಾಟುಗಳು ಈ ವರ್ಷ ಸುಗಮವಾಗಿ ನಡೆಯುವ ಸೂಚನೆ ಇದೆ. ಅದೇ ರೀತಿ ಈ ವರ್ಷ ಮಂತ್ರಿಯಾಗಿ ಬುಧ ಇರುವುದರಿಂದ ಶಿಕ್ಷಣ ಮತ್ತು ತಂತ್ರಜ್ಞಾನ ಬೆಳವಣಿಗೆ ಹೊಂದುತ್ತೆ. ಅಂದ್ರೆ ಮಂತ್ರಿ ಸ್ಥಾನದಲ್ಲಿ ಚತುರ ಬುಧನಿರುವುದರಿಂದ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮೈಲಿಗಲ್ಲನ್ನ ಸ್ಥಾಪಿಸುವಂತಹ ಸೂಚನೆ ಇದೆ ಈ ಸಂವತ್ಸರದಲ್ಲಿ. ಅದೇ ರೀತಿ ಈ ವರ್ಷ ಬುದ್ಧಿವಂತ ಆಡಳಿತ ಮತ್ತು ವ್ಯಾಪಾರ ಅಂದ್ರೆ ಮಂತ್ರಿ ಸ್ಥಾನದಲ್ಲಿ ಚತುರನಾದಂತಹ ಬುಧನಿರುವುದರಿಂದ, ಅದೇ ರೀತಿ ರಾಜನಾಗಿ ಗುರು ಇರೋದ್ರಿಂದ ಈ ವರ್ಷ ಅತ್ಯಂತ ಶುಭಯೋಗ ಆಗುತ್ತೆ. ಸರ್ಕಾರದ ನಿರ್ಧಾರಗಳು ಬಹಳ ಬುದ್ಧಿವಂತಿಕೆಯಿಂದ ಕೂಡಿರುತ್ತದೆ. ಮತ್ತೆ ವ್ಯಾಪಾರ ವಹಿವಾಟುಗಳು ಈ ವರ್ಷ ಸುಗಮವಾಗಿ ನಡೆಯುತ್ತವೆ. ಇನ್ನು ಮುಂದಿನ ನಾಯಕತ್ವ ಸೇನಾಧಿಪತಿ. ಈ ವರ್ಷ ಸೇನಾಧಿಪತಿಯಾಗಿ ಕುಜನಿದ್ದಾನೆ. ಅಂದ್ರೆ ಸೇನಾಧಿಪತಿಯಾಗಿ ಕುಜ ಯಾವ ರೀತಿ ಪ್ರಭಾವವನ್ನು ಬೀರುತ್ತಾನೆ ಎಂಬುದನ್ನು ನೋಡುವುದಾದ್ರೆ ಬಹಳ ಮುಖ್ಯವಾಗಿ ಗಡಿ ಭದ್ರತೆ. ಈ ಕುಜನ ಶಕ್ತಿಯಿಂದ ಅಂದ್ರೆ ಕುಜ ಸೇನಾಧಿಪತಿಯಾಗಿರುವುದರಿಂದ ಗಡಿ ಭಾಗದಲ್ಲಿ ಭದ್ರತೆ ಕಟ್ಟುನಿಟ್ಟಾಗಿರುತ್ತದೆ. ಅದೇ ರೀತಿ ದೇಶದ ಎಲ್ಲಾ ಗಡಿಗಳಲ್ಲಿ ಅಂದ್ರೆ ನಮ್ಮ ಬಾರ್ಡರ್ ಏನಿದೆ ಆ ಬಾರ್ಡರ್ಗಳಲ್ಲಿ ಸುರಕ್ಷತೆ ಹೆಚ್ಚಾಗುತ್ತದೆ. ಮತ್ತೆ ಎರಡನೇದು ಶತ್ರು ಸಂಚು ವಿಫಲ. ಅಂದ್ರೆ ಈ ಶೌರ್ಯದ ಸಂಕೇತವಾದಂತಹ ಕುಜನ ಪ್ರಭಾವದಿಂದ ಶತ್ರು ರಾಷ್ಟ್ರಗಳ ಸಂಚು ವಿಫಲಗೊಳ್ಳಲಿದೆ. ಅಂದ್ರೆ ನಮ್ಮ ಅಕ್ಕಪಕ್ಕದ ಏನ್ ಶತ್ರು ರಾಷ್ಟ್ರಗಳಿದೆ ಅವರ ಸಂಚು ವಿಫಲಗೊಳ್ಳುವಂತಹ ಸೂಚನೆ ಇದೆ. ಅದೇ ರೀತಿ ದುಷ್ಟ ಯೋಜನೆಗಳು ನಾಶವಾಗುತ್ತವೆ. ನಮ್ಮ ಶತ್ರು ರಾಷ್ಟ್ರಗಳು ಏನು ದುಷ್ಟ ಯೋಜನೆಗಳನ್ನ ಮಾಡ್ತವೆ ಅವೆಲ್ಲ ನಾಶವಾಗುತ್ತವೆ ಈ ಕುಜನ ಪ್ರಭಾವದಿಂದ. ಮತ್ತೆ ರಕ್ಷಣಾ ಬಲ. ದೇಶದ ರಕ್ಷಣಾ ಪಡೆಗಳಿಗೆ ಹೊಸ ಶಕ್ತಿ ಸಿಗಲಿದೆ. ಸೈನಿಕರ ಧೈರ್ಯ ಮತ್ತು ಆತ್ಮವಿಶ್ವಾಸ ಈ ವರ್ಷ ಹೆಚ್ಚಾಗುತ್ತೆ. ಅದೇ ರೀತಿ ಆಧುನಿಕ ಶಸ್ತ್ರಾಸ್ತ್ರ. ಈ ವರ್ಷ ಆಧುನಿಕ ಶಸ್ತ್ರಾಸ್ತ್ರಗಳ ಬಲ ಸಿಗಲಿದೆ. ಈ ರಕ್ಷಣಾ ತಂತ್ರಜ್ಞಾನದಲ್ಲಿ ಪ್ರಗತಿ ಮತ್ತು ನವೀಕರಣ ಆಗುವಂತಹ ಸೂಚನೆ ಈ ಸಂವತ್ಸರದಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಮುಖ್ಯವಾಗಿ ಈ ವರ್ಷ ಸೇನಾಧಿಪತಿಯಾಗಿ ಕುಜ ಇರೋದ್ರಿಂದ ಕೆಲವೊಂದು ಎಚ್ಚರಿಕೆ ಮತ್ತೆ ಜಾಗರೂಕತೆಗಳನ್ನು ಕೂಡ ನಾವು ತೆಗೆದುಕೊಳ್ಳಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಹಠಮಾರಿ ಸ್ವಭಾವ. ಅಂದ್ರೆ ಯಾವುದೇ ಸಮಯದಲ್ಲೂ ಕೂಡ ನಾವು ಮಂಡತನವನ್ನ ತೋರಿಸಬಾರದು. ಮತ್ತೆ ಆವೇಶ ನಿಯಂತ್ರಣ. ಅಂದ್ರೆ ಕೋಪ ಮತ್ತು ಆವೇಶವನ್ನ ಈ ಸಂವತ್ಸರದಲ್ಲಿ ಹತೋಟಿಯಲ್ಲಿ ಇಡಬೇಕಾದಂತಹ ಪರಿಸ್ಥಿತಿ ಇದೆ. ಮತ್ತೆ ತಾಳ್ಮೆ ಅವಶ್ಯಕತೆ ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಶಾಂತಿಯನ್ನ ಕಾಪಾಡಿಕೊಂಡು ತಾಳ್ಮೆಯನ್ನ ಪ್ರದರ್ಶಿಸಬೇಕಾಗುತ್ತೆ ಈ ಸಂವತ್ಸರದಲ್ಲಿ. ಮತ್ತೆ ಸಂಯಮ ಪಾಲನೆ. ಅಂದ್ರೆ ದೃಢ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದರೆ ತಾಳ್ಮೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಕಾರಣ ಸೇನಾಧಿಪತಿ ಕುಜನಾಗಿರುವುದರಿಂದ ಸಿಟ್ಟು, ಹಠಮಾರಿತನ ಹೆಚ್ಚಾಗುವಂತಹ ಸೂಚನೆ ಇದೆ ಈ ವರ್ಷ. ಅದೇ ರೀತಿ ಈ ವರ್ಷ
ನವನಾಯಕರಲ್ಲಿ ಸಸ್ಯಾಧಿಪತಿಯಾಗಿ ನಮ್ಮ ಶುಕ್ರ ಗ್ರಹ ಇದೆ. ಇದರ ಫಲವನ್ನ ನಾವು ನೋಡೋದಾದ್ರೆ ಅಂದ್ರೆ ಸಸ್ಯಾಧಿಪತಿಯಾಗಿ ಶುಕ್ರ ಗ್ರಹ ಇದ್ದು, ಈ ಸಸ್ಯಾಧಿಪತಿಯ ಫಲವನ್ನು ನೋಡುವುದಾದ್ರೆ ಬೆಳೆಗಳ ಬೇಡಿಕೆ ಅಂದ್ರೆ ಹೂವಿನ ಬೆಳೆಗಳು, ಹಣ್ಣಿನ ಬೆಳೆಗಳು, ಅದೇ ರೀತಿ ಹತ್ತಿ ಮತ್ತೆ ಕಬ್ಬು ಈ ರೀತಿಯ ಬೆಳೆಗಳಿಗೆ ಹೆಚ್ಚು ಬೇಡಿಕೆ ಸಿಗಲಿದೆ ಈ ಸಂವತ್ಸರದಲ್ಲಿ. ಅಂದ್ರೆ ಈ ವರ್ಷ ಸಸ್ಯಾಧಿಪತಿಯಾಗಿ ಶುಕ್ರ ಗ್ರಹ ಇದ್ದು, ಈ ಹತ್ತಿ ಮತ್ತು ಕಬ್ಬು ಬೆಳೆಗಾರರು ಅಂದ್ರೆ ಹತ್ತಿ ಮತ್ತೆ ಕಬ್ಬನ್ನ ಯಾರು ಬೆಳೀತಾರೆ ಅವ್ರಿಗೆ ಭರ್ಜರಿ ಬೇಡಿಕೆ ಇರಲಿದೆ. ಅಂದ್ರೆ ವಾಣಿಜ್ಯ, ಈ ಹತ್ತಿ ಮತ್ತು ಕಬ್ಬು ಅಲ್ಲದೇನೆ ವಾಣಿಜ್ಯ ಅಂದ್ರೆ ಕಮರ್ಷಿಯಲ್ ಬೆಳೆಗಳನ್ನ ಯಾರು ಬೆಳೀತಾರೆ ಅವ್ರಿಗೂ ಕೂಡ ಉತ್ತಮ ಲಾಭ ಉಂಟಾಗುತ್ತೆ. ಮತ್ತೆ ಈ ವರ್ಷ ಅಂದ್ರೆ ಈ ಸಂವತ್ಸರದಲ್ಲಿ ಹತ್ತಿ ಮತ್ತೆ ಕಬ್ಬು ಬೆಳೆಯುವಂತಹ ರೈತರಿಗೆ ಸುವರ್ಣ ಅವಕಾಶ ಸಿಗಲಿದೆ. ಮತ್ತೆ ಈ ಸಸ್ಯಾಧಿಪತಿಯಾಗಿ ಶುಕ್ರ ಇರೋದ್ರಿಂದ ತೋಟಗಾರಿಕೆ ಮಾಡುವಂತಹ ರೈತರಿಗೆ ಸುವರ್ಣ ಕಾಲ. ಅಂದ್ರೆ ಈ ವರ್ಷ ಯಾರು ಹೂವು, ಹಣ್ಣು ಮತ್ತೆ ವಾಣಿಜ್ಯ ಬೆಳೆಗಳನ್ನ ಬೆಳೀತಾರೆ ಅವ್ರಿಗೆಲ್ಲ ಭರ್ಜರಿ ಬೇಡಿಕೆ ಇರಲಿದೆ. ಯಾವ್ಯಾವುದು ಹೂವಿನ ಬೆಳೆಗಳು ಅಂದ್ರೆ ಮಲ್ಲಿಗೆ ಹೂವು, ಗುಲಾಬಿ, ಸೇವಂತಿಗೆ ಇವಕ್ಕೆಲ್ಲ ಒಳ್ಳೆ ಬೆಲೆ ಸಿಗುವಂತಹ ಸೂಚನೆ ಇದೆ. ಅದೇ ರೀತಿ ಹಣ್ಣಿನ ತೋಟಗಳಾದಂತಹ ಮಾವು, ದ್ರಾಕ್ಷಿ, ಪಪ್ಪಾಯ ಇವಕ್ಕೆಲ್ಲ ತುಂಬಾ ಬೇಡಿಕೆ, ಅದರಲ್ಲೂ ಕೂಡ ಹತ್ತಿ, ಕಬ್ಬು ಇವಕ್ಕೆಲ್ಲ ಒಳ್ಳೆ ಬೇಡಿಕೆ ಸಿಗುವಂತಹ ಕಾಲ ಈ ಸಸ್ಯಾಧಿಪತಿಯಾಗಿ ಶುಕ್ರ ಇರೋದ್ರಿಂದ ನಮಗೆ ಈ ಸಂವತ್ಸರದಲ್ಲಿ ಸಿಗ್ತಾ ಇದೆ. ಇನ್ನು ಮುಂದೆ ಧಾನ್ಯಾಧಿಪತಿಯಾಗಿ ನಮ್ಮ ಬೃಹಸ್ಪತಿ ಗುರು ಇದ್ದಾರೆ. ಅಂದ್ರೆ ಧಾನ್ಯಾಧಿಪತಿಯಾಗಿ ಗುರು ಇರೋದ್ರಿಂದ ಮುಖ್ಯವಾಗಿ ಆಹಾರ ಸಮೃದ್ಧಿ. ಅಂದ್ರೆ ಈ ವರ್ಷ ಆಹಾರ ಧಾನ್ಯಗಳ ಕೊರತೆ ಎಲ್ಲೂ ಕೂಡ ಉಂಟಾಗುವುದಿಲ್ಲ. ಸಮೃದ್ಧಿ ಮತ್ತು ಸಂಪತ್ತು ಮನೆಯಲ್ಲಿ ಸದಾ ನೆಲೆಸಿರುತ್ತದೆ. ಅದೇ ರೀತಿ ಬೆಳೆ ರಕ್ಷಣೆ, ಗುರುಗ್ರಹವು ಅಂದ್ರೆ ಬೃಹಸ್ಪತಿಯು ಬೆಳೆಗಳನ್ನು ರೋಗ ಮತ್ತು ಕೀಟಗಳಿಂದ ರಕ್ಷಿಸುವಂತಹ ಕಾರ್ಯವನ್ನ ಈ ಗುರುಗ್ರಹ ಮಾಡುತ್ತೆ. ಅದೇ ರೀತಿ ರೈತರ ಶ್ರಮಕ್ಕೆ ತಕ್ಕ ಫಲ ಸಿಗುವಂತಹ ಸೂಚನೆ ಇದೆ ಈ ಸಂವತ್ಸರದಲ್ಲಿ. ಮತ್ತೆ ಪೌಷ್ಟಿಕಾಂಶ ಯುಕ್ತ ಬೆಳೆಗಳು ಸಮೃದ್ಧವಾಗಿ ಈ ವರ್ಷ ಬೆಳೀತವೆ. ಆರೋಗ್ಯಕರ ಆಹಾರ ಪದ್ಧತಿಗೆ ಗುರುವಿನ ಕೃಪೆ ಅತ್ಯವಶ್ಯಕ ಇರುತ್ತೆ. ಈ ವರ್ಷ ಧಾನ್ಯಾಧಿಪತಿಯಾಗಿ ಗುರು ಇರೋದ್ರಿಂದ ಯಾವುದೇ ರೀತಿಯ ಆಹಾರದ ಕೊರತೆ ಉಂಟಾಗುವುದಿಲ್ಲ. ಮತ್ತೆ ಯಾವುದೇ ರೀತಿಯ ರೋಗ ಬಾಧೆಗಳು ಕೂಡ ಈ ವರ್ಷ ಬೆಳೆಗಳಿಗೆ ಬರೋದಿಲ್ಲ. ಅಂದ್ರೆ ಈ ವರ್ಷ ಗುರುವಿನ ಆಶೀರ್ವಾದ ಈ ಆಹಾರ ಧಾನ್ಯಗಳಿಗಿದ್ದು ಯಾವುದೇ ರೀತಿಯ ಆಹಾರ ಧಾನ್ಯಗಳ ಕೊರತೆ ಈ ಸಂವತ್ಸರದಲ್ಲಿ ಉಂಟಾಗುವುದಿಲ್ಲ. ಮತ್ತೆ ಪೌಷ್ಟಿಕಾಂಶ ಯುಕ್ತ ಬೆಳೆಗಳು ಅಂದ್ರೆ ಈ ವರ್ಷ ಪೌಷ್ಟಿಕಾಂಶ ಯುಕ್ತ ಬೆಳೆಗಳು ಸಮೃದ್ಧವಾಗಿ ಬೆಳೆದು ಆರೋಗ್ಯಕರ ಆಹಾರ ಎಲ್ಲರಿಗೂ ಲಭ್ಯವಾಗುತ್ತದೆ. ಅಂದ್ರೆ ಈ ಸಂವತ್ಸರದಲ್ಲಿ ಆರೋಗ್ಯಕರವಾದಂತಹ ಆಹಾರ ಎಲ್ಲಾ ಜನರಿಗೂ ಸಮಾನವಾಗಿ ಸಿಗುವಂತಹ ಸೂಚನೆ ಇದೆ. ಮತ್ತೆ ಸಮೃದ್ಧ ಕೃಷಿ, ಗುರುವಿನ ಕೃಪೆಯಿಂದ ಕೃಷಿ ಕ್ಷೇತ್ರದಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ರೈತರಿಗೆ ಉತ್ತಮ ಫಸಲು ಮತ್ತು ಆರ್ಥಿಕ ಸ್ಥಿರತೆ ಈ ಸಂವತ್ಸರದಲ್ಲಿ ಲಭಿಸುತ್ತದೆ. ಮತ್ತೆ ಮುಂದಿನ ನಾಯಕತ್ವ ಮೇಘಾಧಿಪತಿ. ಈ ವರ್ಷ ಅಂದ್ರೆ ಈ ಪರಾಭವ ಸಂವತ್ಸರದಲ್ಲಿ ಮೇಘಾಧಿಪತಿಯಾಗಿ ನಮ್ಮ ಚಂದ್ರಗ್ರಹವಿದೆ. ಈ ಚಂದ್ರಗ್ರಹದ ಅಂದ್ರೆ ಮೇಘಾಧಿಪತಿಯ ಫಲವನ್ನು ನೋಡುವುದಾದ್ರೆ ಸಕಾಲಕ್ಕೆ ಮಳೆಯಾಗಲಿದೆ. ಅಂದ್ರೆ ಈ ಸಂವತ್ಸರದಲ್ಲಿ ಸಕಾಲಕ್ಕೆ ಮಳೆಯಾಗಿ ಜಲಾಶಯಗಳು ತುಂಬಿ ತುಳುಕುತ್ತವೆ. ಅಂದ್ರೆ ಈ ವರ್ಷ ಯಾವುದೇ ರೀತಿಯ ಮಳೆ ಕೊರತೆ ಆಗುವುದಿಲ್ಲ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಸಮರ್ಪಕ ಮಳೆಯಾಗುತ್ತೆ ಈ ವರ್ಷ. ಇನ್ನ ನವನಾಯಕರಲ್ಲಿ ಅರ್ಘಾಧಿಪತಿಯಾಗಿ ಕುಜ ಅಂದ್ರೆ ಅರ್ಘಾಧಿಪತಿಯಾಗಿ ನಮ್ಮ ಮಂಗಳ ಗ್ರಹವಿದೆ. ಅಂದ್ರೆ ಇದರ ಫಲವನ್ನ ನೋಡುವುದಾದ್ರೆ ಅಂದ್ರೆ ಅರ್ಘಾಧಿಪತಿಯಾದಂತಹ ಕುಜನ ಫಲವನ್ನ ನೋಡುವುದಾದ್ರೆ ಈ ಸಂವತ್ಸರದಲ್ಲಿ ಬೆಲೆ ಏರಿಕೆ ಮತ್ತು ಮಾರುಕಟ್ಟೆಯ ಜವಾಬ್ದಾರಿ ಈ ಕುಜಗ್ರಹದ ಮೇಲಿದೆ. ಅಂದ್ರೆ ಭೂಮಿ, ಚಿನ್ನ ಮತ್ತು ತಾಮ್ರದ ಬೆಲೆಯಲ್ಲಿ ಅಸ್ಥಿರತೆ ಇರಬಹುದು. ಮತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡುವಾಗ ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಕಾರಣ ಅರ್ಘಾಧಿಪತಿಯಾಗಿ ಕುಜಗ್ರಹ ಇರೋದ್ರಿಂದ. ಈ ವರ್ಷ ಭೂಮಿ, ಚಿನ್ನ ಮತ್ತೆ ತಾಮ್ರ ಬೆಲೆ ಈ ಬೆಲೆಯಲ್ಲಿ ತುಂಬಾ ಅಸ್ಥಿರತೆ ಇರುವಂತಹ ಸೂಚನೆ ಇದೆ. ಅಂದ್ರೆ ಎಚ್ಚರಿಕೆ ಅಂಶಗಳು ಅಂದ್ರೆ ಈ ವರ್ಷ ಅರ್ಘಾಧಿಪತಿಯಾಗಿ ಕುಜ ಇರುವುದರಿಂದ ಎಚ್ಚರಿಕೆ ವಹಿಸಬೇಕಾದಂತ ಅಂಶಗಳು ಯಾವ್ಯಾವುದು ಎಂಬುದನ್ನು ನೋಡುವುದಾದ್ರೆ ಮುಖ್ಯವಾಗಿ ಬೆಲೆ ಏರಿಕೆ. ಈ ಕುಜನ ಪ್ರಭಾವದಿಂದ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಉಂಟಾಗುವ ಸಾಧ್ಯತೆ ಇದೆ. ಭೂಮಿ ಅಸ್ಥಿರತೆ ಅಂದ್ರೆ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯಲ್ಲಿ ಕೂಡ
ಅನಿಶ್ಚಿತತೆ ಅಂದ್ರೆ ಅಸ್ಥಿರತೆ ಉಂಟಾಗುವಂತಹ ಸೂಚನೆ ಇದೆ. ಮತ್ತೆ ಚಿನ್ನ ಮತ್ತೆ ತಾಮ್ರದ ಬೆಲೆಯಲ್ಲೂ ಕೂಡ ಅಸ್ಥಿರತೆ ಏರುಪೇರು ಉಂಟಾಗುತ್ತೆ. ಆದ್ರಿಂದ ಹೂಡಿಕೆದಾರರು ಹೂಡಿಕೆ ಮಾಡುವುದಕ್ಕೆ ಮುಂಚೆ ಸಂಪೂರ್ಣ ವಿಶ್ಲೇಷಣೆ ಮಾಡುವುದು ಅತ್ಯಗತ್ಯ. ಇನ್ನ ಮುಂದಿನ ನಾಯಕತ್ವ ರಸಾಧಿಪತಿ. ಈ ವರ್ಷ ಅಂದ್ರೆ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ರಸಾಧಿಪತಿಯಾಗಿ ನಮ್ಮ ಸೂರ್ಯ ದೇವರಿದ್ದಾರೆ. ಅಂದ್ರೆ ಈ ವರ್ಷ ರಸಾಧಿಪತಿ ಸೂರ್ಯ ಆಗಿರುವುದರಿಂದ, ಅಂದ್ರೆ ರಸಾಧಿಪತಿ ಅಂದ್ರೆ ಏನು ಅಂತ ನೋಡೋದಾದ್ರೆ ರಸ ಅಥವಾ ಸಿಹಿ ಪದಾರ್ಥಗಳ ಅಧಿಪತಿ. ಅಂದ್ರೆ ರಸಾಧಿಪತಿ ಅಂದ್ರೆ ರಸ ಅಥವಾ ಸಿಹಿ ಪದಾರ್ಥಗಳಿಗೆ ಅಧಿಪತಿ. ಈ ಗ್ರಹವು ಅಂದ್ರೆ ರಸಾಧಿಪತಿ ಸೂರ್ಯ ಆಗಿರುವುದರಿಂದ ಈ ರಸ ಮತ್ತು ಸಿಹಿ ಪದಾರ್ಥಗಳ ಆಹಾರ ಬೆಲೆಗಳನ್ನು ನಿಯಂತ್ರಿಸುತ್ತದೆ. ಇದರಲ್ಲಿ ಸೂರ್ಯನ ಪಾತ್ರವನ್ನು ನೋಡುವುದಾದ್ರೆ ಬೆಲ್ಲ, ಸಕ್ಕರೆ ಹಾಗೂ ಎಣ್ಣೆ ಪದಾರ್ಥಗಳ ಮೇಲೆ ನೇರ ಪ್ರಭಾವ ಬೀರುತ್ತಾನೆ ಈ ರಸಾಧಿಪತಿ. ಮತ್ತೆ ಬೆಲೆ ಏರಿಕೆ ಸೂಚನೆ. ಈ ಬೆಲ್ಲ, ಸಕ್ಕರೆ ಮತ್ತು ಎಣ್ಣೆ ಪದಾರ್ಥಗಳ ಬೆಲೆ ಏರಿಕೆಯಾಗುವಂತಹ ಲಕ್ಷಣಗಳಿವೆ, ಯಾಕಂದ್ರೆ ರಸಾಧಿಪತಿ ಸೂರ್ಯ ಆಗಿರೋದ್ರಿಂದ. ಮತ್ತೆ ಆಹಾರ ಪ್ರಭಾವ. ಸಿಹಿ ಪದಾರ್ಥಗಳು ಮತ್ತೆ ಅಡುಗೆ ಎಣ್ಣೆಗಳ ಮಾರುಕಟ್ಟೆ ಬೆಲೆಯಲ್ಲಿ ಬದಲಾವಣೆಯನ್ನ ನಾವು ಈ ವರ್ಷ ನಿರೀಕ್ಷಿಸಬಹುದು. ಈ ರಸಾಧಿಪತಿಯ ಫಲವನ್ನು ನೋಡೋದಾದ್ರೆ ಸೂರ್ಯನು ರಸಾಧಿಪತಿಯಾಗಿರುವುದರಿಂದ ಬೆಲ್ಲ, ಸಕ್ಕರೆ ಹಾಗೂ ಎಣ್ಣೆ ಪದಾರ್ಥಗಳ ಬೆಲೆ ಏರಿಕೆಯಾಗುತ್ತದೆ. ಮತ್ತೆ ಉಷ್ಣಾಂಶ ಹೆಚ್ಚಿರುವ ಪ್ರದೇಶಗಳಲ್ಲಿ ತಾಪಮಾನ ಅಂದ್ರೆ ಇನ್ನೂ ಉಷ್ಣಾಂಶ ಏರಿಕೆಯಾಗುತ್ತದೆ. ಈ ವರ್ಷ ನೀರಿನ ಅಭಾವವು ಕೂಡ ಕಾಣಿಸಿಕೊಳ್ಳುತ್ತದೆ. ಮುಖ್ಯವಾಗಿ ಈ ವರ್ಷ ಈ ನಾಮ ಸಂವತ್ಸರದಲ್ಲಿ ನೀರಿನ ಅಭಾವ ಹೆಚ್ಚಾಗುತ್ತದೆ. ಕಾರಣ ರಸಾಧಿಪತಿ ಸೂರ್ಯ ಆಗಿರುವುದರಿಂದ ಜಲ ಸಂಪನ್ಮೂಲಗಳ ಬಳಕೆಯಲ್ಲಿ ತುಂಬಾ ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗುತ್ತೆ ಈ ವರ್ಷ. ಮತ್ತೆ ಈ ವರ್ಷ ನವನಾಯಕರಲ್ಲಿ ನೀರಸಾಧಿಪತಿ ಶುಕ್ರ ಗ್ರಹವಾಗಿದೆ. ಮುಖ್ಯವಾಗಿ ಈ ವರ್ಷ ನೀರಸಾಧಿಪತಿ ಶುಕ್ರ ಆಗಿರುವುದರಿಂದ ಬಟ್ಟೆಗಳ ಬೆಲೆ ಸಾಮಾನ್ಯ ಜನರಿಗೆ ಕೈಗೆಟಕುವ ದರದಲ್ಲಿ ಲಭ್ಯವಾಗಲಿದೆ. ಅಂದ್ರೆ ಬಟ್ಟೆಗಳ ಬೆಲೆ ಸಾಮಾನ್ಯವಾಗಿರುತ್ತೆ. ಮತ್ತೆ ಉತ್ತಮ ಗುಣಮಟ್ಟದ ಉಡುಪುಗಳು ಎಲ್ಲರಿಗೂ ಸುಲಭವಾಗಿ ಈ ವರ್ಷ ಅಂದ್ರೆ ಈ ಸಂವತ್ಸರದಲ್ಲಿ ಸಿಗುವ ಸೂಚನೆ ಇದೆ. ಮತ್ತೆ ಸೌಂದರ್ಯವರ್ಧಕ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುತ್ತದೆ. ಅಂದ್ರೆ ಮೇಕಪ್ ಮತ್ತೆ ಸ್ಕಿನ್ ಕೇರ್ ಉತ್ಪನ್ನಗಳು ಎಲ್ಲರ ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಗುತ್ತವೆ. ಐಷಾರಾಮಿ ವಸ್ತುಗಳ ಬೆಲೆ ಕೂಡ ಈ ವರ್ಷ ಇಳಿಕೆ ಆಗುತ್ತೆ. ಮತ್ತೆ ಆಭರಣಗಳು, ವಾಚ್ಗಳು ಮತ್ತು ಇತರ ಐಷಾರಾಮಿ ವಸ್ತುಗಳ ಬೆಲೆಗಳು ಕೈಗೆಟುಕುವ ದರದಲ್ಲಿ ಇರುತ್ತವೆ. ಅಂದ್ರೆ ಒಟ್ಟಾರೆಯಾಗಿ ಈ ವರ್ಷ ಅಂದ್ರೆ 2026ರ ಸಂವತ್ಸರದ ವಿಶೇಷತೆಯನ್ನು ನೋಡುವುದಾದ್ರೆ ಬೌದ್ಧಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ದೇಶವನ್ನ ಈ ಗುರು ಬುಧ ಆಳ್ವಿಕೆಯಲ್ಲಿ ಮುನ್ನಡೆಸಲಿದ್ದು ಜ್ಞಾನಕ್ಕೆ ಹೆಚ್ಚಿನ ಗೌರವ ಸಿಗಲಿದೆ. ಅಂದ್ರೆ ಈ ವರ್ಷ ಈ ಪರಾಭವ ಸಂವತ್ಸರದಲ್ಲಿ ಜ್ಞಾನಕ್ಕೆ ಹೆಚ್ಚಿನ ಗೌರವ ಈ ಗುರು ಮತ್ತು ಬುಧನಿಂದ ಸಿಗುತ್ತದೆ. ಮತ್ತೆ ಈ ವರ್ಷ ಈ ನಾಮ ಸಂವತ್ಸರದಲ್ಲಿ ಒಂದು ವಿಶೇಷ ಸಲಹೆಯನ್ನು ನೋಡುವುದಾದ್ರೆ ಈ ವರ್ಷ ಆರೋಗ್ಯದ ದೃಷ್ಟಿಯಿಂದ ಯೋಗ ಮತ್ತು ಧ್ಯಾನಕ್ಕೆ ಆದ್ಯತೆ ನೀಡುವುದು ಬಹಳ ಮುಖ್ಯ. ಸಾಧ್ಯವಾದರೆ ಗುರುವಾರಗಳಂದು ದೇವಸ್ಥಾನಗಳಿಗೆ ಭೇಟಿ ನೀಡಿ ಸಮಾಜ ಸೇವೆಯನ್ನ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಬಹಳ ಮುಖ್ಯವಾಗಿ ಈ ಬೇವು ಬೆಲ್ಲದ ಈ ಹಬ್ಬವು ನಿಮ್ಮ ಬದುಕಿನಲ್ಲಿ ಕಹಿ ನೆನಪುಗಳನ್ನು ಅಳಿಸಿ ಸಿಹಿಯಾದ ಸುಖ ಸಮೃದ್ಧಿಯನ್ನು ನೀಡಲಿ ಎಂದು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಆಶಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನ ಮರೆಯಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.